ಬೆಂಗಳೂರಿನ ಹೊರವಲಯದ ಆ ಹಳೆಯ ಬಂಗಲೆಯಲ್ಲಿ ಅಂದು ವಿಪರೀತ ಮಳೆ. ಸಾಫ್ಟ್ವೇರ್ ಇಂಜಿನಿಯರ್ ಅಜಯ್ ತನ್ನ ಕೆಲಸದ ಒತ್ತಡದಿಂದ ದೂರವಿರಲು ಈ ಬಾಡಿಗೆ ಮನೆಗೆ ಬಂದಿದ್ದ. ಮನೆಯ ಸುತ್ತಮುತ್ತ ಹಸಿರಿತ್ತೇ ಹೊರತು ಮನುಷ್ಯರ ಸುಳಿವಿರಲಿಲ್ಲ. ರಾತ್ರಿ ಸುಮಾರು 12 ಗಂಟೆ. ಅಜಯ್ ತನ್ನ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡುತ್ತಿದ್ದಾಗ ಹಠಾತ್ತಾಗಿ ಕರೆಂಟ್ ಹೋಯಿತು. ಇಡೀ ಮನೆ ಕತ್ತಲಲ್ಲಿ ಮುಳುಗಿತು. ಕಿಟಕಿಯ ಗಾಜಿಗೆ ಬಡಿಯುತ್ತಿದ್ದ ಮಳೆಹನಿಗಳ ಸದ್ದು ಬಿಟ್ಟರೆ ಬೇರೇನೂ ಕೇಳಿಸುತ್ತಿರಲಿಲ್ಲ. ಟಕ್ ಟಕ್ ಟಕ್. ಮುಖ್ಯ ಬಾಗಿಲನ್ನು ಯಾರೋ ಮೆಲ್ಲಗೆ ತಟ್ಟಿದಂತಾಯಿತು. ಅಜಯ್ಗೆ ಆಶ್ಚರ್ಯವಾಯಿತು. ಈ ಮಧ್ಯರಾತ್ರಿಯಲ್ಲಿ ಇಂತಹ ಮಳೆಯಲ್ಲಿ ಯಾರು ಬಂದಿರಬಹುದು ಎಂದು ಯೋಚಿಸುತ್ತಾ ಮೊಬೈಲ್ ಟಾರ್ಚ್ ಆನ್ ಮಾಡಿ ಬಾಗಿಲ ಬಳಿ ಹೋದ. ಯಾರು ಎಂದು ಕೇಳಿದ. ಉತ್ತರ ಬರಲಿಲ್ಲ. ಬಾಗಿಲು ತೆರೆದಾಗ ಅಲ್ಲಿ ಯಾರೂ ಇರಲಿಲ್ಲ. ಆದರೆ ನೆಲದ ಮೇಲೆ ಒಂದು ಹಳೆಯ ಕೆಂಪು ಬಣ್ಣದ ಡೈರಿ ಬಿದ್ದಿತ್ತು. ಅಜಯ್ ಅದನ್ನು ಎತ್ತಿಕೊಂಡು ಒಳಬಂದು ಬಾಗಿಲು ಹಾಕಿದ. ಕುತೂಹಲದಿಂದ ಡೈರಿ ತೆರೆದಾಗ ಅದರಲ್ಲಿ ಬರೆದಿದ್ದ ಮೊದಲ ಸಾಲು ಅವನ ಮೈನಡುಗುವಂತೆ ಮಾಡಿತು. ಅಜಯ್, ನೀನು ಬಾಗಿಲು ತೆರೆಯಬಾರದಿತ್ತು. ನಾನು ಈಗ ನಿನ್ನ ಹಿಂದೆಯೇ ಇದ್ದೇನೆ. ಅಜಯ್ ಬೆಚ್ಚಿಬಿದ್ದ. ಅವನಿಗೆ ಬೆನ್ನಿನ ಹಿಂದೆ ಯಾರೋ ಉಸಿರಾಡುತ್ತಿರುವ ಅನುಭವವಾಯಿತು. ಮೆಲ್ಲನೆ ತಿರುಗಿ ನೋಡಿದಾಗ ಅಲ್ಲಿ ಯಾರೂ ಇರಲಿಲ್ಲ. ಆದರೆ ಗೋಡೆಯ ಮೇಲಿದ್ದ ಕನ್ನಡಿಯ ಮೇಲೆ ರಕ್ತದಂತಹ ಕೆಂಪು ಬಣ್ಣದಲ್ಲಿ ಬರೆಯಲಾಗಿತ್ತು, ಇದು ನಿನ್ನ ಕೊನೆಯ ರಾತ್ರಿ. ಅಜಯ್ ಗಾಬರಿಯಿಂದ ಹೊರಗೆ ಓಡಲು ಹೋದ. ಆದರೆ ಬಾಗಿಲು ಹೊರಗಿನಿಂದ ಲಾಕ್ ಆಗಿತ್ತು. ಅಷ್ಟರಲ್ಲಿ ಅವನ ಮೊಬೈಲ್ ರಿಂಗ್ ಆಯಿತು. ಅಪರಿಚಿತ ನಂಬರ್. ಫೋನ್ ಎತ್ತಿದಾಗ ಆ ಕಡೆಯಿಂದ ಕೇಳಿಸಿದ್ದು ಅವನದ್ದೇ ಧ್ವನಿ. ಅಜಯ್, ಕೆಳಗೆ ನೋಡಬೇಡ. ಅಜಯ್ ತಿಳಿಯದೆ ಕೆಳಗೆ ನೋಡಿದ. ನೆಲದ ಮೇಲೆ ಅವನ ನೆರಳು ಇರಲಿಲ್ಲ, ಬದಲಾಗಿ ಮಚ್ಚು ಹಿಡಿದಿದ್ದ ಮತ್ತೊಬ್ಬ ವ್ಯಕ್ತಿಯ ನೆರಳು ಇತ್ತು. ಅಜಯ್ ಕಿರುಚಲು ಯತ್ನಿಸಿದಾಗ ಹಿಂದಿನಿಂದ ಒಂದು ಕೈ ಅವನ ಬಾಯಿ ಮುಚ್ಚಿತು. ಮರುದಿನ ಬೆಳಿಗ್ಗೆ ಮಳೆ ನಿಂತಿತ್ತು. ಪೊಲೀಸರು ಬಂದು ನೋಡಿದಾಗ ಮನೆ ಖಾಲಿಯಿತ್ತು. ಅಲ್ಲಿ ಅಜಯ್ ಕೂಡ ಇರಲಿಲ್ಲ, ಆ ಡೈರಿಯೂ ಇರಲಿಲ್ಲ. ಕೇವಲ ಟೇಬಲ್ ಮೇಲೆ ಅಜಯ್ ಫೋನ್ ಇತ್ತು. ಅದರಲ್ಲಿ ಒಂದು ಮೆಸೇಜ್ ಟೈಪ್ ಆಗಿತ್ತು, ಮುಂದಿನ ಅತಿಥಿಗಾಗಿ ಕಾಯುತ್ತಿದ್ದೇನೆ.